ಧ್ಯಾನಾಂಶಕ್ಕಾಗಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನವನ್ನು ರೆವಲ್ಯೂಷನ್ಸ್ ಚಾಪ್ಟರ್ 2 ವರ್ಸ್ 9 ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅಂತ್ಯಾತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತವನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದಲ್ಲದೆ ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಸಾಕು ಬ್ರದರ್. ಕರ್ತನಲ್ಲಿ ಪ್ರಿಯರೇ, ಅತ್ಯಂತ ಕಮ್ಮಿ ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ತನ್ನ ಶಿಷ್ಯನಾದ ಯೋಹಾನನಿಗೆ ಪ್ರತ್ಯಕ್ಷವಾಗಿ 7 ಸಭೆಗಳಿಗೆ ತನ್ನ ಸಂದೇಶವನ್ನು ನೀಡುತ್ತಾ ಎಫೆಸ ಸಭೆಯ ನಂತರ ಸ್ಮುರ್ನ ಸಭೆಯನ್ನು ಬಹಳವಾಗಿ ಮೆಚ್ಚಿಕೊಳ್ಳುತ್ತಾ ಆ ಸಭೆಯ ಸಂಕಟವನ್ನು, ಶ್ರಮೆಯನ್ನು ಎಷ್ಟಾಗಿ ಇತ್ತು ಎಂಬುದನ್ನು ನಾವು ಕಳೆದ ಸಂದೇಶದಲ್ಲಿ ಧ್ಯಾನಿಸಿಕೊಂಡೆವು. ಅನೇಕರು ವಿಗ್ರಹಾರಾಧನೆಯನ್ನು ಮಾಡದೆ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ತುಂಬಾ ಸ್ಟ್ರಾಂಗ್ ಆಗಿ, ತುಂಬಾ ಶಕ್ತಿವಂತರಾಗಿ ನಿಂತರು, ಹತಸಾಕ್ಷಿಗಳಾದರು. ಅದರಲ್ಲಿ ಪಾಲಿಕಾರ್ಪ್ ಎನ್ನುವನನ್ನ ಸಜೀವ ದಹನ ಮಾಡುವಾಗ್ಲೂ ಕೂಡ ಆತನು ಸಾಯುತ್ತಿರಲಿಲ್ಲ. ಪಕ್ಕದಲ್ಲಿರುವಂತಹ ಒಬ್ಬ ಸೈನಿಕನು ಚಾಕುವಿನಿಂದ ಇರಿದು ಮತ್ತು ಆ ಬೆಂಕಿಯಲ್ಲಿ ಆತನನ್ನು ಸಾಯಿಸಿದನೆಂಬುದನ್ನು ನಾವು ಗಮನಿಸಿದೆವು. ಅಷ್ಟೊಂದು ರೀತಿಯ ಶ್ರಮೆಗಳಿದ್ದವು ಕರ್ತನಲ್ಲಿ ಪ್ರಿಯರೇ. ಅದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ, ಈಗೋ ಸತ್ತವನಾದೇನು, ತನ್ನ ಶ್ರಮೆಯನ್ನು ನೆನಪಿಗೆ ತರುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನ ಹಿಂಸಾತ್ಮಕ ಮರಣವನ್ನು, ಆತನನ್ನು ಹೇಗೆ ಹಿಂಸಿಸಿ ಯಹೂದ್ಯರು ಕೊಂದಿದರು, ಆದರೂ ದೇವರು ಆತನನ್ನು 3ನೇ ದಿನ ಪುನರುತ್ಥಾನನಾಗಿ ಎದ್ದೇಳುವ ಹಾಗೆ ಕರ್ತನ ಅಂತ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನು, ಆತನು ಸರ್ವವನ್ನು ಬಲ್ಲಂತ ದೇವರು ಎಂಬುದಾಗಿ ಆತನು ಆ ಸಭೆಯ ಶ್ರಮೆಯನ್ನು, ಆ ಸಂಕಟವನ್ನು, ಬಡತನವನ್ನು, ಈ ದಿನದಲ್ಲಿ ನಾವು ಸ್ಮುರ್ನ ಸಭೆಯ ಬಡತನ, ಆ ಬಡತನದ ಪ್ರಭಾವವೇನು, ಬಡತನವೆಂದರೆ ಏನು, ಸತ್ಯವೇದವು ಬಡತನವನ್ನು ಹೇಗೆ ವಿವರಿಸುತ್ತದೆ ಅಥವಾ ಹೇಗೆ ವ್ಯಾಖ್ಯಾನ ಮಾಡುತ್ತೆ, ಬಡತನದ ರೀತಿಗಳು ಎಷ್ಟು, ಪ್ರಾಯಶಃ ನಾವು ಈ ಸ್ಮುರ್ನ ಸಭೆಯ ಬಡತನವನ್ನ ನಾವು ಧ್ಯಾನಿಸುವಾಗ ಆ ಬಡತನದ ಒಂದು ಆಯಾಮಗಳನ್ನು ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ಆ ಬಡತನ ಏಕೆ, ಅದು ಯಾವ ರೀತಿ ವಿವರಿಸಲ್ಪಟ್ಟಿದೆ, ಹಳೆ ಒಡಂಬಡಿಕೆಯಲ್ಲಿ ಬಡತನದ ಬಗ್ಗೆ ಯಾವ ಯಾವ ವಚನಗಳಲ್ಲಿ ಹೇಗೆ ಉಂಟು, ಸ್ವಲ್ಪ ಮಟ್ಟಿಗೆ ನಾವು ಈ ದಿನದಲ್ಲಿ ಧ್ಯಾನಿಸೋಣ. 1ನೇ ಸಮುವೇಲ ಗ್ರಂಥ 2ನೇ ಅಧ್ಯಾಯ 6-7 ವಚನಗಳನ್ನ ಓದಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇನೆ. 1ನೇ ಸಮುವೇಲ 2ನೇ ಅಧ್ಯಾಯ 6-7 ವಚನಗಳು. ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ. ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಸಾಕು ಬ್ರದರ್. ಬಡತನವನ್ನು ಕೊಡುವವನು ಯೆಹೋವನೇ, ಸಿರಿತನವನ್ನು ಕೊಡುವವನು ಯೆಹೋವನೇ, ತಗ್ಗಿಸುವವನು ಯೆಹೋವನೇ, ಹೆಚ್ಚಿಸುವವನು ಯೆಹೋವನೇ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಹನ್ನಳು ವಿಜ್ಞಾಪನೆ ಮಾಡುವಂತಹ ಒಂದು ಆ ಗೀತೆಯಲ್ಲಿ, ಆ ಹಾಡಿನಲ್ಲಿ. ಹಾಗಾದ್ರೆ ಅವರ್ ಗಾಡ್ ಈಸ್ ದ ಸುಪ್ರೀಂ ಸಾವರಿನ್ ಲಾರ್ಡ್. ಪ್ರತಿಯೊಬ್ಬೊಬ್ಬರ ಸ್ಥಿತಿಯನ್ನು, ಪರಿಸ್ಥಿತಿಯನ್ನು ಬಲ್ಲಂತ ದೇವರ ಆತನು. ಆದಾಗ್ಯೂ ಈ ಲೋಕದಲ್ಲಿ 3 ಶಕ್ತಿಗಳುಂಟು. ದೇವರು ಮಹಾಶಕ್ತಿ, ಆತನು ಸರ್ವಶಕ್ತಿವಂತನು, ಆತನ ಸರ್ವಾಧಿಕಾರಿ, ಆತನಿಗೆ ಸಮಸ್ತವೂ ಸಾಧ್ಯ. ಆದರೆ ಈ ಲೋಕದಲ್ಲಿ ದುಷ್ಟಶಕ್ತಿಯೂ ಉಂಟು, ಸೈತಾನನೂ ಉಂಟು. ಅವನು ವಾಯುಮಂಡಲದ ಅಧಿಪತಿ. ಅವನು, ದೇವರು ಏನು ಅನುಗ್ರಹವಾಗಿ ಸಿರಿತನವನ್ನು ಕೊಡುತ್ತಾನೋ ಆ ಸಿರಿತನವನ್ನು ಬಡತನವನ್ನಾಗಿ ಬದಲಾಯಿಸುವ ಪ್ರಯತ್ನವನ್ನು ದುಷ್ಟನು, ಪಿಶಾಚನು, ಸೈತಾನನು ಮಾಡುತ್ತಾನೆ.
ನಾವು ಯೋಚನೆ ಮಾಡುವಾಗ ಸ್ಮರಣ ಸಭೆಗೆ ಸೈತಾನನ ದಾಳಿಯು ಅಷ್ಟಾಗಿ ಇತ್ತು ಎಂಬುದನ್ನು ನಾವು ಗಮನಿಸ್ತೇವೆ. ಅದೇ ರೀತಿ ಈ ದಿನಮಾನಗಳಲ್ಲಿ ಕೂಡ ವಿಶ್ವಾಸಿಗಳ ಆರ್ಥಿಕ ವ್ಯವಸ್ಥೆ ಮೇಲೆ, ವಿಶ್ವಾಸಿಗಳ ಫಿನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಮೇಲೆ, ಅಥವಾ ನಂಬಿಕಸ್ಥರ ಒಂದು ಆರ್ಥಿಕ ಒಂದು ದಿಗ್ಬಂಧನೆಗೆ ಕೂಡ ಅವನು ಕಾರಣ ಆಗ್ತಾನೆ. ಅದನ್ನು ಹೇಗೆ ನಾವು ಪ್ರತಿರೋಧಿಸಬೇಕು ಅಥವಾ ಹೇಗೆ ನಾವು ಆ ವಿಷಯವನ್ನು ನಿಭಾಯಿಸಬೇಕೆಂಬುದಾಗಿ ವಿಶ್ವಾಸಿಗಳು, ಮೂರನೇವರು ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ನಮ್ಮನ್ನು ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ನಾವು ವಿಚಿತ್ರ ಸ್ವಾಸ್ಥ್ಯವು, ಆತನಿಗೋಸ್ಕರವಾಗಿ ಅರಿಸಲ್ಪಟ್ಟವರು, ನಾವು ಪ್ರತ್ಯೇಕವಾದ ಜನಾಂಗವು. ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ನೀತಿವಂತರಾಗಿದ್ದಾಗ್ಯೂ, ನಾವು ಕರ್ತನಿಗಾಗಿ ಜೀವಿಸುವಂತವರಾಗಿದ್ದಾಗ್ಯೂ, ನಮ್ಮ ಅರ್ಥ ವ್ಯವಸ್ಥೆ, ನಮ್ಮ ಹಣಕಾಸಿನ ವ್ಯವಸ್ಥೆ, ಹೇಗೆ ಸ್ಮರಣ ಸಭೆಯು ಬಡತನದ ಮೆಟೀರಿಯಲಿಸ್ಟಿಕ್ ಪಾವರ್ಟಿ, ಸ್ಮರಣ ಸಭೆಯ ಬಡತನ ಎಂಬುದಾಗಿ ಹೇಳುವಾಗ ಅದರಲ್ಲಿ ಸ್ಪಿರಿಚುವಲ್ ಪಾವರ್ಟಿ ಇಲ್ಲ, ಆತ್ಮಿಕ ಬಡತನ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಪ್ರಸಂಗವನ್ನು ಮಾಡುವಾಗ ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಆತ್ಮಿಕ ಬಡತನ ಎಂಬುದಾಗಿ ಹೇಳುವಾಗ ನನಗೆಲ್ಲವೂ ಗೊತ್ತೆಂಬುದಾಗೆಲ್ಲ ನಾನು ಇನ್ನೂ ಕಲಿಯುವಂತವನಿದ್ದೇನೆ. ನಾನು ಹೇಗೆ ಆ ಒಂದು ಜಿಂಕೆಯು ನೀರಿಗಾಗಿ ತವಕ ಪಡುತ್ತದೋ ಹಾಗೆ ನಾನು ವಾಕ್ಯಕ್ಕಾಗಿ ಅಪಹಪಿಸ್ತೇನೆ, ಕಲಿಯುವನಾಗಿದ್ದೇನೆ, ನಾನು ಕಲಿತಿಲ್ಲ, ನಾನು ಇನ್ನೂ ಕಲಿಬೇಕೆಂತಕ್ಕಂತ ಆ ಒಂದು ಏನು ಶೂನ್ಯ ಭಾವ ಅಥವಾ ಆ ಒಂದು ಕೊರತೆಯ ಭಾವ, ಆತ್ಮದಲ್ಲಿ ಆ ಒಂದು ನ್ಯೂನತಾ ಭಾವ, ಅದು ಬಹಳ ಉತ್ತಮವಾದದ್ದು. ಯಾಕಂದ್ರೆ ಆ ಕಲಿಕೆಗೆ ಕಾರಣವಾಗುವಂತ ಭಾವನೆ ಅದಾಗಿರ್ತದೆ. ಆದರೆ ಶ್ರಮೆಗಳಲ್ಲಿ ಹಾದು ಹೋಗುವಂತಹ, ಬಡತನದಲ್ಲಿ ಹಾದು ಹೋಗುವಂತ ಸ್ಮರಣ ಸಭೆ ಆ ರೀತಿಯಾಗಿ ಆತ್ಮಿಕ ಬಡತನದಲ್ಲೆಲ್ಲ ಮೆಟೀರಿಯಲಿಸ್ಟಿಕ್ ಬಡತನ ಅದು ಹೇಗೆ ಆಯ್ತು ಎಂಬುದನ್ನ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಯೋಬನ ಗ್ರಂಥ 1ನೇ ಅಧ್ಯಾಯ 19, 20, 21 ವಚನಗಳನ್ನ ದಯಮಾಡಿ ನೋಡಿರಿ. ಯೋಬನ ಗ್ರಂಥ 1ನೇ ಅಧ್ಯಾಯ 19, 20, 21 ವಚನಗಳು. The book of Job, chapter 1, verse 19, 20, 21. ಇಗೋ, ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದಳು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿತಿದ್ದೇನೆ ಅಂದನು. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್, ಸಾಕು, ಚೆನ್ನಾಗಿ ಓದಿದ್ದೀರಿ. ಸಿ ದ ಕಾಂಟೆಕ್ಸ್ಟ್. 10 ಜನ ಮಕ್ಕಳಲ್ಲಿ ಒಬ್ಬನು ಬದುಕಿಲ್ಲ, ಆದ್ರೆ ಆಳು ಬದುಕಿದ್ದಾನೆ, ಕೆಲಸಗಾರನು ಬದುಕಿದ್ದಾನೆ. ಅವರು ಓಡಿ ಬಂದು ಯೋಬನಿಗೆ ಎಲ್ಲವೂ ಕೂಡ ನಾಶವಾಯಿತು. ಕಲ್ದಿಯರು ಆ ಕುರಿಗಳನ್ನು ಹೊಡೆದುಕೊಂಡು ಹೋದರು, ಎಲ್ಲವೂ ಹೋಯಿತು. ಇರುವಂತ ಸಿರಿತನ ಹೋಯಿತು, ಅತ್ಯಂತ ಬಡತನ ಬಂತು, ಅತ್ಯಂತ ಕಟ್ಟಕಡೆಯ ಆ ಪಾವರ್ಟಿ ಸಿಚುವೇಶನ್ ಎದುರಿಸುವಂತ ಸ್ಥಿತಿ ಬಂತು. ಆಗ ಯೋಬನು ಹೇಳುವ ಒಂದು ಮಾತೇನೆಂದ್ರೆ, ಅದು ಇಟ್ ಈಸ್ ದ ಸುಪ್ರೀಮ್, ದ ಮೋಸ್ಟ್ ಸೂಪರ್ಲೇಟಿವ್ ವೇ ಆಫ್ ಪ್ರೈಸಿಂಗ್ ಗಾಡ್. ಅಷ್ಟು ಆ ಪರಾಕಾಷ್ಠತೆ ಪ್ರತಿಯೊಬ್ಬರಿಗೂ ಪ್ರಾಪ್ತಿಸುವಂತದ್ದಲ್ಲ. ಆ ಸ್ಥಿತಿನಲ್ಲಿ ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಗರ್ಭದಿಂದ ನಾನು ದಿಗಂಬರನಾಗಿ ಬಂದಿದ್ದೇನೆ, ದಿಗಂಬರನಾಗಿ ಹೋಗುತ್ತೇನೆ. ದ ಅಪ್ರಹೆನ್ಷನ್, ಯೋಬನಿಗಿರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್, ಈ ಲೋಕ, ಇಹಲೋಕ ಅಥವಾ ಪರಲೋಕ, ಈ ಬಡತನ, ಈ ಸಿರಿತನ ನನ್ನನ್ನು ಏನೂ ಮಾಡಲಾರೆವು ಎಂಬುದಾಗಿರ್ತಕ್ಕಂಥ ಒಂದು ಆ ಸ್ಥಿರ ಮನಸ್ಸು, ದಟ್ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್, ಪ್ರಾಯಶಃ ಯೋಬನಿಗೆ ಅದು ಸಾಧ್ಯವಾಯಿತು. ಪ್ರಿಯರೇ, ನಾವು ಗಮನಿಸಿ ನೋಡುವಾಗ ದುಷ್ಟನು ಆ ರೀತಿಯಾಗಿ ಆ ಜರಡಿ ಹಾಕುವಂಥದ್ದನ್ನ ನಾವು ಕಾಣ್ತೇವೆ. ಒಬ್ಬ ಪ್ರವಾದಿ ಇದ್ದಾನೆ,
ಚಿಕ್ಕ ಪ್ರವಾದಿಗಳಲ್ಲಿ ಒಬ್ಬ. ಆಮೋಸ್ ಗ್ರಂಥ ದಯಮಾಡಿ 9ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ರಿ. ಆಮೋಸನು 40 ವರ್ಷಗಳು ಎಲಿಷಾ ಅವರ ನಂತರ ಅವರು ಗ್ರಂಥಸ್ಥ ಮಾಡಲಿಲ್ಲ, ಎಲಿಷಾ ಆಗಲಿ. ಆದ್ರೆ ಆಮೋಸನು ಒಂದು ಚಿಕ್ಕ ಗ್ರಂಥವನ್ನು ಬರೆಯುತ್ತಾನೆ. ಅದರಲ್ಲಿ ಇಸ್ರಾಯೇಲ್ರ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಆತನ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಆಮೋಸ್ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಇಗೋ, ಧ್ಯಾನವನ್ನು ಜರಡಿಯಲ್ಲಿ ಜಾಲಿಸುವ ಪ್ರಕಾರ ಇಸ್ರಾಯೇಲರನ್ನು ಸಕಲ ಜನಾಂಗಗಳಲ್ಲಿ ಹಾಕಿ ಜಾಲಿಸಬೇಕೆಂದು ಅಪ್ಪಣೆ ಕೊಡುವೆನು. ಹೀಗಾದರೂ ಒಂದು ಕಾಳನು ನೆಲಕ್ಕೆ ಬೀಳದು. ಸಾಕು ಬ್ರದರ್. ಜರಡಿ ಹಾಕುವನು. ಸೈತಾನನು ಹೊನೆಯಬೇಕೆಂಬುದಾಗಿದ್ದಾನೆ. ಆಮೋಸನು he is an Old Testament prophet with New Testament vision. ಹೊಸ ಒಡಂಬಡಿಕೆಯ ದರ್ಶನವನ್ನು ಹೊಂದಿರುವಂತಹ ಹಳೆ ಒಡಂಬಡಿಕೆಯ ಪ್ರವಾದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಮಾತನ್ನು ಹೇಳ್ತಾನೆ. ಈ ಮಾತನ್ನು ಹೇಳಿ ಪೇತ್ರನ ನಂಬಿಕೆ ಕುಂಗಿ ಹೋಗಬಾರದು, ಅಥವಾ ಅದು ಕುಗ್ಗಿ ಹೋಗಬಾರದು ಎಂಬುದಾಗಿ. ಲೂಕನ ಸುವಾರ್ಥ 22ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಲೂಕನ ಸುವಾರ್ಥ 22ನೇ ಅಧ್ಯಾಯ 31ನೇ ವಚನ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಓನೆಯಾಗಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡು ಮೇಲೆ ನಿನ್ನ ಸಹೋದರನು ದೃಢಪಡಿಸುವೆಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರಿಯರೇ, ಸ್ಮರಣ ಸಭೆಯ ಬಡತನದ ವಿಷಯವನ್ನು ನಾವು ಸತ್ಯವೇದದ ಬೆಳಕಿನಲ್ಲಿ ಅನೇಕ ವಚನಗಳನ್ನು ನಾವು ಆಧಾರ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನು ಸೈತಾನನು ಒನೆಯಬೇಕೆಂಬುದಾಗಿದ್ದಾಗ, ಯೋಬನ ಹಾಗೆ ಪೇತ್ರನನ್ನು ಕೂಡ ಆತನು ಸಂಪೂರ್ಣ ಒನೆಯಬೇಕೆಂಬುದಾಗಿ, ಜರಡಿ ಹಿಡಿಬೇಕೆಂಬುದಾಗಿ ಪ್ರಯತ್ನಿಸಿದಾಗ, ಕರ್ತನಾದ ಯೇಸು ಕ್ರಿಸ್ತನು ಆತನು ಸರ್ವೋನ್ನತನು. ಹೃದಯದಲ್ಲಿ ಆಲೋಚನೆ ಬರೋದಕ್ಕಿಂತ ಮುಂಚಿತವಾಗಿಯೇ ಬಲ್ಲಂತ ದೇವರು ಪೇತ್ರನ ಒಂದು ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ಆತ ದೇವರಿಗೆ ವಿಜ್ಞಾಪನೆ ಮಾಡುವಂತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮಂತೆ ಆತನು ಮಾನವ ಅವತಾರದಲ್ಲಿ ಈ ಲೋಕಕ್ಕೆ ಬಂದಿದ್ದರಿಂದ ನಮ್ಮ ಹಾಗೆ ಆತನು ನಮ್ಮ ಪರಿಸ್ಥಿತಿಗಳ ಬಗ್ಗೆ, ನಮ್ಮ ಕಷ್ಟಗಳ ಬಗ್ಗೆ, ನಮ್ಮ ಆರ್ಥಿಕ ಹೊರೆಗಳ ಬಗ್ಗೆ ಅನುತಾಪವಿಲ್ಲದವನಲ್ಲ. ಆದರೆ ನಮಗೊಂದು ಗ್ರಹಿಕೆ ಬರಬೇಕು, ಸತ್ಯವೇದವನ್ನು ಓದಬೇಕು, ಸತ್ಯವೇದದಲ್ಲಿರುವಂತಹ ಸಂಗತಿಗಳನ್ನು ಧ್ಯಾನಿಸಬೇಕು. ಸತ್ಯವೇದದ ಬೆಳಕಿನಲ್ಲಿ ನಾವು ಆತನ ಮಾರ್ಗಗಳನ್ನು ಅನುಸರಿಸುತ್ತಾ ಎಲ್ಲ ರೀತಿಯಲ್ಲೂ ವೃದ್ಧಿ ಆಗುವ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಂಗತಿಗಳು ಸತ್ಯವೇದದಲ್ಲಿ ಮುಂಚಿತವಾಗಿಯೇ ಪರಿಶುದ್ಧಾತ್ಮನಿಂದ ದಾಖಲಿಸಲ್ಪಟ್ಟಿವೆ. They were written in the word of God. Holy Spirit God reveals us. ನಮಗೆ ಪರಿಶುದ್ಧಾತ್ಮ ದೇವರು ಕಾಲಕ್ಕೂ ಆಲೋಚನೆ ಕೊಟ್ಟು ನಡೆಸುವಂತನಾಗಿರ್ತಾನೆ. ಪ್ರಿಯರೇ, ಬಡತನದ ವಿಷಯದಲ್ಲಿ ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಿಚಾರಗಳು ಹೇಗುಂಟು ಎಂಬುದನ್ನು ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗೋಣ. ದಯಮಾಡಿ ನೋಡಿ, ಕೀರ್ತನೆಗಳು 82 3ನೇ ವಚನ. ಸಾಮ್ಸ್ 82 verse 3. ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ. ದರಿದ್ರರ ಎಂಬುದಾಗಿ ಸಾಕು ಬ್ರದರ್ ಎಂಬುದಾಗಿ ಹೇಳುವಾಗ ಆ ಬಡತನದಲ್ಲಿರುವವರ ಅವರ ನೀತಿಯನ್ನು ಉಳಿಸಿರಿ ಎಂಬುದಾಗಿ, ಅವರ ಪಕ್ಷದಲ್ಲಿ ನಾವು ನಿಲ್ಲುವಂತವರಾಗಬೇಕು. ಯಾಕೋಬ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಆತನ ವಿವರಿಸಿ ಹೇಳ್ತಾನೆ. ಒಬ್ಬನು ಬಡತನದಲ್ಲಿರುವವನು ಸಭೆಗೆ ಬಂದಾಗ ನೀನು ಚಳಿ ಕಾಯಿಸಿಕೋ, ನಿನ್ನ ವಸ್ತ್ರವನ್ನು ಧರಿಸಿಕೋ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಆತನ ಪರ ನಿಲ್ಲಬೇಕೆಂಬುದಾಗಿ ಸತ್ಯವೇದವು ನಮಗೆ ಹೇಳುವಂತದ್ದಾಗಿದೆ. ಹಾಗೆ ನಾವು ಮುಂದಕ್ಕೆ ನೋಡುವಾಗ ಜ್ಞಾನೋಕ್ತಿಗಳ
ಗ್ರಂಥ 31ನೇ ಅಧ್ಯಾಯ 8-9 ವಚನಗಳನ್ನು ಕೂಡ ನೋಡೋಣ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 8-9 ವಚನಗಳು. ಬಾಯಿಲ್ಲದವರಿಗೂ ಹಾಳಾಗಿ ಹೋಗುತ್ತಿರುವವರೆಲ್ಲರಿಗೂ ನ್ಯಾಯವಾಗುವಂತೆ ಬಾಯಿ ತೆರೆದು ಧರ್ಮವನ್ನು ನಡೆಸು, ದೀನ ದರಿದ್ರರಿಗೆ ನ್ಯಾಯವನ್ನು ತೀರಿಸು. ದೀನರು ದರಿದ್ರಾಗಿರುವವರಿಗೆ ಅನ್ಯಾಯವಾದಾಗ ಆ ಬಡವರ ಪರ ನಿಂತು ನ್ಯಾಯವನ್ನು ತೀರಿಸು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಿಶ್ವಾಸಿಗಳಾದ ನಮ್ಮ ಸ್ಟ್ಯಾಂಡ್ ಹೇಗಿರ್ಬೇಕೆಂಬುದನ್ನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅದೇ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಚನ ಓದಿ ಬ್ರದರ್. ಜ್ಞಾನೋಕ್ತಿಗಳು 19:17. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಸಾಕು ಬ್ರದರ್. ಇಲ್ಲಿ ಕೂಡ ನಾವು ಗಮನಿಸಿ ನೋಡ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿರುವಂತ ನಾವು, ದೇವರ ಮಕ್ಕಳಾಗಿರುವಂತ ನಾವು ನಿಲ್ಲಬೇಕಾಗಿರುವುದು ಬಡವರ ಪರ. ಅನೇಕ ಸಂದರ್ಭಗಳಲ್ಲಿ ನಾವು ಮನ್ನಣೆ ನೀಡುವುದು ಯಾರಿಗೆ ಎಂಬುದಾಗಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದ ವಾಕ್ಯವು ನಮಗೆ ಹೇಳುತ್ತದೆ, ನಾವು ನಿಲ್ಲಬೇಕಾಗಿರುವವರ ಪಕ್ಷ ಬಡವರ ಪಕ್ಷದಲ್ಲಿ. ಬಡವರಿಗೆ ದಾನ ನೀಡುವವನು ಯೆಹೋವನಿಗೆ ಸಾಲ ಕೊಡು. ವಾಟ್ ಎನ್ ಎಕ್ಸ್ಟ್ರೀಮ್ ವೇ ಆಫ್ ಇಂಟರ್ಪ್ರಿಟಿಂಗ್ ದಿಸ್. ಪ್ರಾಯಶಃ ಸೊಲೊಮೋನನು ಈ ಮಾತನ್ನ ಹೇಳುವಾಗ, ದೇವರು ಯಾರಿಗೂ ಸಾಲಗಾರನಲ್ಲ, ಆತನು ಪ್ರತ್ಯುಪಕಾರ ಮಾಡುವವನು. ಆದರೆ ಆ ಒಂದು ಗುಣ ಅಥವಾ ಆ ಸ್ವಭಾವ ಅಥವಾ ಆ ಒಂದು ಭಾವನೆ ಅದು ಎಷ್ಟು ಮಹತ್ತರವಾದದ್ದು ಎಂಬುದು ನಾವು ಹಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೆ ಪ್ರಿಯರೇ. ಬಡತನ, ಸ್ಮರಣ ಸಭೆಯು ಬಡತನದಲ್ಲಿತ್ತು. ಆ ಬಡತನವನ್ನು ಕುರಿತು ಕರ್ತನ ಅಂತ ಯೇಸು ಕ್ರಿಸ್ತನು ಆತನು ದೃಷ್ಟಿಸುವುದವನಾಗಿದ್ದಾನೆ, ಆತನು ಬಲ್ಲೆನು ಎಂಬುದಾಗಿ ಹೇಳೋನಾಗಿದ್ದಾನೆ. ಹಾಗಾದರೆ ಆ ಸ್ಥಿತಿಯಲ್ಲಿ ಇರುವಂತವ್ರನ್ನ ನಾವು ನಿರ್ವಹಣೆ ಮಾಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಲ್ಲಂತವನಾಗಿರ್ತಾನೆ, ಪ್ರತ್ಯುಪಕಾರ ನೀಡುವ ದೇವರಾಗಿರ್ತಾನೆ. ದಯಮಾಡಿ ನೋಡ್ರಿ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 11ನೇ ವಚನ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 11ನೇ ವಚನ. ದೇಶದಲ್ಲಿ ಯಾವಾಗಲೂ ಬಡವರು ಇರುವವರಷ್ಟೇ, ಆದ್ದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿಯಿಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಆಜ್ಞೆ ಆಗಿದೆ, ಬಡವರಿಗೂ ಕೈಲಾಗದವರಿಗೂ ನೀವು ಸಹಾಯ ಮಾಡಿ ಎಂಬುದಾಗಿ ಆಜ್ಞಾಪಿಸಲ್ಪಟ್ಟಂತ ಒಂದು ಸ್ಥಿತಿಯಲ್ಲಿ ಉಂಟಾಗಿದೆ. ಹಾಗೆ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 7-8 ವಚನಗಳನ್ನು ಕೂಡ ಓದಿ ಬ್ರದರ್. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಿನಲ್ಲಿಯಾದರೂ ಸ್ವದೇಶದವನಾದ ಬಡವನು ಇದ್ದರೆ, ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೆ ಇರಬಾರದು. ನೀವು ಕೈಗೆದೆರೆದು ಅವನ ಅವಸರಕ್ಕೆ ಬೇಕಾದದನ್ನು ಕೊಟ್ಟು ಸಹಾಯ ಮಾಡಬೇಕು. ಅದು ಧರ್ಮಶಾಸ್ತ್ರದಲ್ಲಿರುವಂತ ಒಂದು ಆಜ್ಞೆಯಾಗಿದೆ. ಧರ್ಮಶಾಸ್ತ್ರವು ಬಡತನದ ವಿಷಯದಲ್ಲಿ ಈ ರೀತಿ ಎಲ್ಲ ಹೇಳುವಂಥದ್ದುಂಟು. ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬಂದಾಗ ವಾಟ್ ಈಸ್ ದ ಕಾನ್ಸೆಪ್ಟ್, ವಾಟ್ ಈಸ್ ದ ಗಾಡ್ಸ್ ಕಾನ್ಸೆಪ್ಟ್ ಟುವರ್ಡ್ಸ್ ಪಾವರ್ಟಿ? ಬಡತನದ ವಿಷಯದಲ್ಲಿ ಹೊಸ ಒಡಂಬಡಿಕೆಗೆ ಬಂದಾಗ ಯಾವ ರೀತಿಯ ಒಂದು ವಿವರಣೆ ಉಂಟು ಎಂಬುದನ್ನ ನಾವು ಗಮನಿಸಿ ನೋಡೋಣ. ನಾವು ಹಾಗೆ ಧ್ಯಾನಿಸುವಾಗ 2ನೇ ಕೊರಿಂಥ 8ನೇ ಅಧ್ಯಾಯ 9ನೇ ವಚನವನ್ನು ಕೂಡ ಓದಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಕರ್ತನ ಅಂತ ಯೇಸು ಕ್ರಿಸ್ತನು ಕೂಡ ಆತನು ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಆತನು ಅತ್ಯಂತ ಕಡು ಬಡತನದವನಾದನು. ಇನ್ನೊಂದು ಭಾಷಾಂತರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಲುವಾಗಿ ದರಿದ್ರನಾದನು, ರಿಕ್ತನಾದನು, ಏನೂ ಇಲ್ಲದವನಾದನು. ಕಲ್ವಾರಿ ಕ್ರೂಸಿನಲ್ಲಿ ಆತನಿಗೊಂದು ತುಂಡು ಬಟ್ಟೆಯೂ ಕೂಡ
ಆ ಚೀಟಿ ಹಾಕಿಕೊಂಡರು ಆ ಸಿಪಾಯಿಗಳು. ಕರ್ತನಲ್ಲಿ ಪ್ರಿಯರೇ, ಬಡತನದ ಪರಾಕಾಷ್ಠತೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಸ್ಮರಣ ಸಭೆಗೆ ಹೇಳುತ್ತಾ ತನ್ನನ್ನು ತಾನು ಕೂಡ ಹೇಳುತ್ತಾನೆ, ಈಗ ಆತನು ಹಾಗೆ ಮರಣ ಹೊಂದಿದವನು. ಬಡತನದ ಆ ಬೀಭತ್ಸವನ್ನು, ಅದರ ಒಂದು ಉನ್ನತ ಸ್ಥಿತಿಯನ್ನು, ಅತ್ಯಂತ ಏನು ದ ಎಕ್ಸ್ಟ್ರೀಮ್ ಸ್ಟೇಜ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅದಕ್ಕೆ ಕಾರಣ ಆಗಿದ್ದಾನೆ ಪ್ರಿಯರೇ. ಆದ್ರಿಂದ ನಾವು ಗಮನಿಸಿ ನೋಡ್ತೇವೆ, ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ. ಅದೇ 2 ಕೊರಿಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು, ದಯಮಾಡಿ ನೋಡಿ, 2 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರೂ ಆಗಿದ್ದೇವೆ. ಇದು ಸ್ಮರಣ ಸಭೆಯ ಒಂದು ಐಶ್ವರ್ಯ. ಅದಕ್ಕೆ ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿದ್ದೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನ ಹೇಳಿದನು. ಆತನು ಹೇಳಿದ್ದೇನಂತ ಹೇಳಿದ್ರೆ, ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಆದರೂ ಐಶ್ವರ್ಯವಂತನೇ. ಬಡತನದಲ್ಲಿದ್ದು ಇರುವ ಐಶ್ವರ್ಯ ಅಂದ್ರೆ ಏನಿದು? ಆ ನಂಬಿಕೆ ಐಶ್ವರ್ಯ. ಇತರರಿಗಾಗಿ ಪ್ರಾರ್ಥನೆ ಮಾಡಿ ಇತರರನ್ನ ಐಶ್ವರ್ಯವಂತರನ್ನಾಗಿ ಮಾಡುವ ಐಶ್ವರ್ಯ. ಅಪೊಸ್ತಲನಾದ ಪೌಲನೇ ಮಾತನ್ನ ಹೇಳ್ತಾನೆ ಪ್ರಿಯರೇ. ಸ್ಮರಣ ಸಭೆಯು ಅನೇಕರಿಗೆ ಮಾದರಿಯಾಗಿರುವಂತ ಸಭೆ ಆಗಿತ್ತು. ಇದು ಒಂದು ವಿಶೇಷವಾದಂತ ಒಂದು ಸಂಗತಿ ಆಗಿತ್ತು. ಕೊಡುವ ವಿಚಾರದಲ್ಲಿ ಕೂಡ ಇದೇ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಆ ಬಡತನದಲ್ಲಿರುವವರಿಗೆ ನೀವು ನೀಡುವಾಗ, ಅಥವಾ ಸೇವೆಯಲ್ಲಿರುವವರಿಗೆ ನೀಡುವಾಗ, ಅಥವಾ ನೀವು ದೇವರ ಕಾರ್ಯಗಳಿಗೆ ನೀಡುವಾಗ ಯಾವ ಕ್ರಮ ಅನುಸರಿಸಬೇಕೆಂಬುದನ್ನು ಕೂಡ ಅಪೊಸ್ತಲನಾದ ಪೌಲನು ನಮಗೆ ಬೋಧಿಸನಾಗಿದ್ದಾನೆ ಪ್ರಿಯರೇ. ಅದು 2 ಕೊರಿಂಥ 8ನೇ ಅಧ್ಯಾಯ 12ರಿಂದ 14 ವಚನಗಳನ್ನ ಒಮ್ಮೆ ಧ್ಯಾನಿಸಿ ನೋಡೋಣ. 2 ಕೊರಿಂಥ 8ನೇ ಅಧ್ಯಾಯ 12ರಿಂದ 14 ವಚನಗಳು. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವು ಉಂಟಾಗಬೇಕೆಂದು ನನ್ನ ತಾತ್ಪರ್ಯವಲ್ಲ, ಸಮಾನ ತತ್ವವಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವವನ್ನು ಉಂಟಾಗುವುದು. ಸಾಕು ಬ್ರದರ್. ಇಂಟರ್ ರಿಲೇಟೆಡ್, ಮ್ಯೂಚುಯಲ್, ರೆಸಿಪ್ರೊಕೇಟಿವ್, ಪರಸ್ಪರ ಈ ರೀತಿಯ ಭಾವನೆ ಕರ್ತನಲ್ಲಿ ಪ್ರಿಯರೇ. ಇದು ನಮ್ಮ ಸಹೋದರರ ಸಭೆಯಲ್ಲಿ ನಮ್ಮಲ್ಲಿ ಈ ಒಂದು ಗುಣವನ್ನ ನಾವು ಪ್ರಾಯಶಃ ಇದರ ಒಂದು ಏನು ತಾತ್ಪರ್ಯವನ್ನ ನಾವು ನೋಡುವುದಾದರೆ ಬಹಳ ಸ್ಪಷ್ಟವಾಗಿ ಪೌಲನೇ ಹೇಳುತ್ತಾನೆ. ಒಬ್ಬರಿಗೆ ಒಂದು ಸಂದರ್ಭದಲ್ಲಿ ಉದಾಹರಣೆಗೆ ನೋಡುವಾಗ 5,000 ಇದ್ದರು, ಅದು ಅವರಿಗೆ ಪ್ರಾಯಶಃ ಅಷ್ಟು ಮೌಲ್ಯವಾಗಿ ಇರುವುದಿಲ್ಲ, ಒಂದು ವೇಳೆ ಅದು ಅಷ್ಟು ಅವಶ್ಯಕತೆಯಲ್ಲೂ ಇರುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಅದು ಆ 500 ಇದ್ದರೆ ಅದು 5,000 ಆಗಿರುತ್ತದೆ. ಆ ಸಂದರ್ಭದಲ್ಲಿ 5,000 ಇರುವವರು 500 ಅವನಿಗೆ ಕೊಟ್ರೆ ಆ 500 ಆ ವ್ಯಕ್ತಿಗೆ 5,000 ತರ ಇರುತ್ತೆ. ಹಣ ಬೇರೆ, ಹಣದ ಮೌಲ್ಯ ಬೇರೆ. ಒಂದು ಸಂದರ್ಭದಲ್ಲಿ ಒಂದು 10,000 ಅದರ ಮೌಲ್ಯ ಅವಶ್ಯಕತೆ ಇದ್ದಾಗ ಅದು ತುಂಬಾ ಹೆಚ್ಚು, ಆದರೆ ಅವಶ್ಯಕತೆ ಅದರಲ್ಲಿ ಇಲ್ಲದಿದ್ದಾಗ ಅದರ ಮೌಲ್ಯ ಅಷ್ಟು ಇರುವುದಿಲ್ಲ. ಆದರೆ 1,000 ಅವಶ್ಯಕತೆಯಲ್ಲಿರುವವನಿದ್ದರೆ ಅದು ಅವನಿಗೆ 10,000 ಕೊಟ್ಟ ಹಾಗೆ ಎಂಬುದಾಗಿರುವಂತ ಮಾತುಗಳನ್ನ ನಾವು ಗಮನಿಸ್ತಿರ್ತೇವೆ. ದೇವರ ಅಪೊಸ್ತಲ ಪೌಲನು ಹೇಳುವಾಗ ಬಹಳ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ನಲ್ಲಿ ಹೇಳುತ್ತಾ, ನಿಮ್ಮಲ್ಲಿ ಇಲ್ಲದೆ ಇರುವುದನ್ನ ದೇವರು ಕೇಳುವುದಿಲ್ಲ. ಇಂಥ ಅದ್ಭುತವಾದಂತ ಒಂದು ಬೋಧನೆ ಉಂಟು ಹೊಸ ಒಡಂಬಡಿಕೆಗೆ ಬಂದಾಗ. ಕರ್ತನಲ್ಲಿ ಪ್ರಿಯರೇ, 2 ಕೊರಿಂಥ 8ನೇ ಅಧ್ಯಾಯ 2 ಕೊರಿಂಥ 9ನೇ ಅಧ್ಯಾಯ 6ರಿಂದ 9 ವಚನಗಳನ್ನು ಕೂಡ ಓದಿಕೊಳ್ಳೋಣ. 2 Corinthians chapter 9 verse 6 to 9. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು.
ಎಂದು ತಿಳಿಕೊಳ್ಳಿರಿ. ಪ್ರತಿಯೊಬ್ಬನೂ ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳಲ್ಲಿ ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟವನು. ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಶಾಸ್ತ್ರದಲ್ಲಿ ಬರೆದಿದೆ, ಬಡವನಿಗೆ ನೀಡಿರುವಂತ ಒಂದು ನೀತಿ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಸಂಗತಿಗಳನ್ನು ಗಮನಿಸಿ ನಾವು ಯೋಚನೆ ಮಾಡುವಾಗ ಬಡತನದ ಪಾವರ್ಟಿ, ಈ ಬಡತನದ ಕುರಿತು ಕೊನೆಯದಾಗಿ ಒಂದು 4 ಅಂಶಗಳು ಧ್ಯಾನಿಸಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪಾವರ್ಟಿ ಈಸ್ ಎ ಸ್ಯಾಟನಿಕ್ ಅಟ್ಯಾಕ್. ಮೊದಲನೇದಾಗಿ, ಬಡತನ ಎಂಬುದು ಸೈತಾನನ ದಾಳಿ. ಎರಡನೇದು, ಬಡತನ ಎಂಬುದು ನೋವುಂಟು ಮಾಡುತ್ತೆ. ಮೂರನೇದು, ಬಡತನ ಎಂಬುದು ಒಂದು ಪ್ರೀತಿಯ ಸಂಕೇತ. ಮತ್ತು ಬಡತನ ಒಮ್ಮೊಮ್ಮೆ ನಮ್ಮ ಒಂದು ನಿರ್ಧಾರಣೆಗಳಿಂದ ಉಂಟಾಗುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಬಡತನದ ಈ 4 ವಿಷಯಗಳನ್ನ ಸತ್ಯವೇದದಲ್ಲಿ ನೋಡುವಾಗ ಪಾವರ್ಟಿ ಈಸ್ ಅನ್ ಅಟ್ಯಾಕ್. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಸೈತಾನನು ದಾಳಿ ಮಾಡಿದಾಗ ಶಾಪವು ಬಂತು. ಅದು ಸೈತಾನನ ಮೂಲಕವಾಗಿ ಲೋಕಕ್ಕೆ ಬಂದ ಶಾಪ. ದಯಮಾಡಿ ಓದಿ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಯಮಿತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ನಿನ್ನ ಜೀವಮಾನದೆಲ್ಲ ದುಡಿದು ನೀನು ಜೀವಮಾನದಲ್ಲೆಲ್ಲ ಕೂಡ ಶ್ರಮಿಸಬೇಕು. ಆ ಶ್ರಮೆಯಿಂದ, ಆ ಬೆವರು ಸುರಿಸುತ್ತಾ, ಆ ಕಷ್ಟಪಡುತ್ತಾ, ಆ ಬಡತನದ ಬೇನೆಯನ್ನು ಅನುಭವಿಸ್ತಾ ಇರಬೇಕೆಂಬುದು ಆದಿಯಿಂದ ನಿರ್ಣಯವಾಗಿರುವಂತದ್ದು. ಎರಡನೇದಾಗಿ ಇನ್ನೊಂದು ವಚನ ಹೊಸ ಒಡಂಬಡಿಕೆಯಲ್ಲಿ ನಾನು ನಿಮಗೆ ತೋರಿಸ್ಬೇಕೆಂಬುದಾಗಿ ಆಶೆ ಪಡ್ತೇನೆ. ನಮ್ಮ ಅರ್ಥವ್ಯವಸ್ಥೆಯನ್ನು, ನಮ್ಮ ಫಿನಾನ್ಷಿಯಲ್ ಕಂಡೀಷನ್ನ, ನಮ್ಮ ಏನು ಆರ್ಥಿಕ ಪರಿಸ್ಥಿತಿಗೆ ಬಡತನದಕ್ಕೆ ದೂಡುವುದಕ್ಕೆ ಈಗಿನ ಕಾಲದ ಈ ಫೋನ್ ಪೇಗಳು, ಈ ಗೂಗಲ್ ಪೇಗಳು ಇದರಲ್ಲಿ ಕಳಿಸುತ್ತಿರುವಾಗ ವಿಶ್ವಾಸಿಗಳಿಗೆ ಹಣ ಬರುವುದು ವಾಯುಮಂಡಲದ ಅಧಿಪತಿಗೆ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಅವನೇನು ಮಾಡ್ತಾನೆ, ಬಂದಿರುವುದನ್ನು ಇನ್ನೊಬ್ರು ಯಾರೋ ಕಿತ್ಕೊಳ್ಳೋದಕ್ಕೆ ಒಂದು 10-15 ಜನ ಸಹಾಯ ಬೇಡವ್ರನ್ನ ನಿಲ್ಲಿಸ್ಬಿಡ್ತಾನೆ. ಯಾರ ಮೂಲಕನೋ ನಮ್ಮ ಹಣವು ಖಾಲಿ ಆಗ್ಬೇಕೆಂಬುದಾಗಿ ಅವನ ಯೋಚನೆ. ಅವನು ಕಸಿದುಕೊಳ್ಳುವವನು, ಅವನು ಕಳ್ಳತನ ಮಾಡುವವನು, ಅವನು ನಮ್ಮನ್ನು ಅಶಾಂತಿಗೆ ದೂಡ್ಲಿಕ್ಕಾಗಿ ಆ ರೀತಿ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾನೆ. ಅದರಿಂದ ಅದು ಕೂಡ ನಾವು ಗಮನಿಸಬೇಕು, ಎಚ್ಚರದಲ್ಲಿರ್ಬೇಕು. ಯೋಹಾನ್ ಸುವಾರ್ತ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಮಾತು ಕಾಣ್ತೇವೆ. ದಯಮಾಡಿ ನೋಡ್ರಿ, ಯೋಹಾನ್ ಸುವಾರ್ತ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಸಮೃದ್ಧಿಯಾಗಿರಬೇಕೆಂಬುದಾಗಿ ಬಯಸುವುದಾದರೆ, ಇವನು ಕಳ್ಳನು, ಸೈತಾನನು. ಮೊದಲೇ ಸಂದೇಶದ ಪ್ರಾರಂಭದಲ್ಲೇ ನಾನು ಅದನ್ನ ಹೇಳಿದೆ. ಇವನು ಕಸಿದುಕೊಳ್ಳೋದಕ್ಕೆ ಬರೋನಿರ್ತಾನೆ, ಇವನು ಹಾಳು ಮಾಡೋದಕ್ಕೆ ಬರೋನಿರ್ತಾನೆ. ಎಲ್ಲಿಂದಲೋ ಯಾರಿಗೋಸ್ಕರನೋ ಅರ್ಥವ್ಯವಸ್ಥೆ ಹಾಳಾಗುವಂತ ಸ್ಥಿತಿಗೂ ದೂಡುವಂತದ್ದಾಗಿದೆ. ಇದು ಸೈತಾನನ ದಾಳಿಯಿಂದ ಬಡತನ ಪ್ರಾಪ್ತಿಸುವಂತದ್ದಾಗಿರ್ತದೆ. ಎರಡನೇದಾಗಿ, ಪಾವರ್ಟಿ ಇಸ್ ಎನ್ ಅಫ್ಲಿಕ್ಷನ್. ಕೀರ್ತನೆ 34:19 ದಯಮಾಡಿ ನೋಡ್ರಿ, ಕೀರ್ತನೆ 34:19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ
ಯೆಹೋವನು ಅವೆಲ್ಲವುಗಳಿಂದ ಅವನು ಬಿಡಿಸುತ್ತಾನೆ. ಥ್ಯಾಂಕ್ ಯು. ಸಾಕು ಬ್ರದರ್. ಅನೇಕ ಕಷ್ಟಗಳು ನೀತಿವಂತರಾಗಿರೋರಿಗೆ ಇಟ್ ಈಸ್ ಅನ್ ಅಫ್ಲಿಕ್ಷನ್, ಪಾವರ್ಟಿ ಮೂಲಕ, ಕಷ್ಟದ ಮೂಲಕ ಆ ಸಂದರ್ಭಗಳನ್ನ ತರುವಾಗ ದೇವರು ಅವೆಲ್ಲವುಗಳಿಂದ ಕೂಡ ಬಿಡಿಸುನಾಗಿರ್ತಾನೆ. ಅದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮೆಲ್ಲರೂ ವಿಶ್ವಾಸಿಗಳಿಗೊಂದು ಬೀಗದಕ್ಕೆ ಒಂದು ಕೀತರ ಕೊಟ್ಟು ಹೇಳಿರುವಂತ ವಚನ ಏನು ಗೊತ್ತೇ? ನಾವು ಗಮನಿಸ್ತೇವೆ. ಮತ್ತಾಯ ಸುವಾರ್ತೆ 6ನೇ 13ನೇ ವಚನದಲ್ಲಿ ದೇವರು ಒಂದು ಮಾತು ಹೇಳ್ತಾರೆ. ಪ್ರಾರ್ಥನೆಯಲ್ಲಿ ನಾವು ಮಾಡುವಾಗ ಶೋಧನೆ ಒಳಗೆ ನಮ್ಮನ್ನ ಪ್ರವೇಶಿಸದೆ ಶೋಧನೆ ಉಂಟಾಗದಂತೆ ನಮ್ಮನ್ನು ತಪ್ಪಿಸು ಎಂಬುದಾಗಿ ಪ್ರತಿದಿನ ನಾವು ಪ್ರಾರ್ಥನೆಯಲ್ಲಿ ಅದು ಮಾಡ್ಬೇಕು. ಶೋಧಕನು ಶೋಧಿಸೋದಕ್ಕೆ ಬರ್ತಾರೆ. ದಯಮಾಡಿ ನೋಡ್ರಿ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನಮ್ಮನ್ನು ಕೇಡಿನಿಂದ ತಪ್ಪಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿದಂತೆ ದೇವರೇ ತಪ್ಪಿಸು. ಇದು ನಾವು ನಮ್ಮ ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ, ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಇದೊಂದು ನಮೂನೆ. ಇಟ್ಸ್ ಎ ಪ್ಯಾಟರ್ನ್. ಇದನ್ನ ನಾವು ಅನುಸರಿಸ್ಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಕರ್ತನ ಮಾತನ್ನು ಕೇಳದೆ ಕೇವಲ ನಾಮಕಾರ್ಥ ಭಕ್ತಿಯಿಂದ ಸಭೆಗೆ ಹೋದ್ರೆ ನನಗೆ ಒಳ್ಳೇದಾಗುತ್ತೆ, ವಾಕ್ಯವನ್ನ ಪಠಿಸಿ ವಾಕ್ಯದ ಅನುಸಾರ ನಡೆದರೇನೆ ಆಶೀರ್ವಾದ. ಒಂದು ವೇಳೆ ಸಭೆಗೆ ಬರುವುದು ಒಳ್ಳೆಯದು, ಆದರೆ ನಾವೇನನ್ನ ಕಲಿಬೇಕೆಂಬುದಾಗಿ ನೋಡುವಾಗ ದೇವರ ವಾಕ್ಯದ ಹಲವಾರು ಆತ್ಮಿಕ ಸಂಗತಿಗಳನ್ನ ನಾವು ಧ್ಯಾನಿಸ್ಬೇಕು ಪ್ರಿಯರೇ. ಆಗ ನಾವು ಗ್ರಹಿಸ್ಕೊಳ್ತೇವೆ. ಆಗ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. 3ನೇ ಅಂಶ, ಪಾವರ್ಟಿ ಈಸ್ ಅನ್ ಆಕ್ಟ್ ಆಫ್ ಲವ್. ಬಡತನ ಪ್ರೀತಿಯ ಒಂದು ಔದಾರ್ಯ ಅಥವಾ ಪ್ರೀತಿಯ ಒಂದು ಗುಣ. ಬಡತನ ಪ್ರೀತಿಯನ್ನು ತೋರಿಸಿರುವಂತದ್ದಾಗಿದೆ. ಎಲ್ಲಿ ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅದಕ್ಕೆ ಮಾದರಿ ಪ್ರಿಯರೇ. ಆತನು ಈಗಾಗಲೇ ನಾವು ಧ್ಯಾನಿಸಿದೆವು 2ನೇ ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ಆತನು ಬಡತನವನ್ನು ಏನೂ ಇಲ್ಲದವನಾಗಿ ಬಂದನು, ಬಡವನಾಗಿ ಬಂದನು. ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ಲ, ಆತನು ಪರಲೋಕದ ಭಾಗ್ಯವನ್ನು ಬಿಡಲನೆಂಬುದಾಗಿ ಎನಿಸಿ ದಾಸನ ರೂಪವನ್ನು ತಾಳಿದನು. He has become the servant. ದಾಸನ ರೂಪವನ್ನು ತಾಳಿದನು. ಮರಣವೆಂದರೆ ಶಿಲುಬೆಯ ಮರಣವನ್ನಾದರೂ ಹೊರುವಷ್ಟು ವಿಧೇಯನಾದನು. ದಟ್ ಈಸ್ ಅನ್ ಆಕ್ಟ್ ಆಫ್ ಲವ್. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಪಾವರ್ಟಿ sometimes because of our own addictions. ನಮ್ಮ ಚಟಗಳು ಅಥವಾ ನಮ್ಮ ದುರಭ್ಯಾಸಗಳು ಅಥವಾ ನಮ್ಮ ಏನು ತಪ್ಪು ನಿರ್ಣಯಗಳು ಅಥವಾ ನಮ್ಮ ಹೆಚ್ಚು ನಿದ್ರೆಯ ಒಂದು ಗುಣ. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳಲ್ಲಿ ಹೇಳುತ್ತೆ, ಹರಕು ಬಟ್ಟೆಗಳು ನಾವು ಹಾಕೊಳ್ಳೋ ಹಾಗಾಗತ್ತೆ ಅತಿ ನಿದ್ರೆಯಲ್ಲಿ ಇರುವವರು ಎಂಬುದಾಗಿ ನಾವು ಕಾಣ್ತೇವೆ. ಯಾಕಂದ್ರೆ ಈ ಒಂದು ಸೆಲ್ಫ್ ಡೆಸಿಷನ್ ಇಂದ ಅನೇಕ ಸಂದರ್ಭಗಳಲ್ಲಿ ನಾವು ವಿಶ್ವಾಸಿಗಳಾದ ನಾವು ಹಣವನ್ನ ಸಂಪಾದನೆ ಮಾಡುವಾಗ್ಲೂ ಕೂಡ ಅದಕ್ಕೆ ಒಂದು ವೇ, ಒಂದು ಮಾರ್ಗ, ಒಂದು ಸರಿಯಾದ ರೀತಿಯಲ್ಲಿ ನಾವು ಸಂಪಾದಿಸಿ ಕುಟುಂಬವನ್ನ ಪೋಷಣೆ ಮಾಡ್ಬೇಕೆಂಬುದು ಸತ್ಯವೇದ ನಮ್ಗೆ ಬೋಧಿಸುತ್ತದೆ. ಹಾಗೆ ಮಾಡದಿದ್ದರೆ ಏನಾಗುತ್ತದೆ? ನಾವು ದುಡಿಯುವಾಗ ನಮ್ಮ ಗುಣಲಕ್ಷಣ ಏನಿರ್ಬೇಕೆಂಬುದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ ಪ್ರಿಯರೇ. 23ನೇ ಜ್ಞಾನೋಕ್ತಿ 23ನೇ ಅಧ್ಯಾಯ 4-5 ವಚನಗಳನ್ನು ಓದಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4-5 ವಚನಗಳು. ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ನಾವು ಸಾಮಾನ್ಯವಾಗಿ ವಿಶ್ವಾಸಿಗಳಲ್ಲೇನೆ
ಹೇಳುವುದನ್ನ ನಾವು ಕೇಳಿಸ್ಕೊಳ್ತೇವೆ. ಎಷ್ಟು ದುಡ್ಡಿದ್ರು ಹೇಗೆ ಮಾಯ ಆಗುತ್ತಲ್ಲ, ಹೇಗೆ ಮಾಯ ಆಗುತ್ತೆ? ದೇವರ ವಾಕ್ಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ದುಡ್ಡಿನ ಆಶೆಯಿಂದ ದುಡಿಬಾರದು. ನನಗೆ ಎಷ್ಟು ಹಣ ಬರುತ್ತೆ, ನಾನು ಇದನ್ನ ಕೌಂಟ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ತೇನೆ ಅಥವಾ ಬ್ಯಾಂಕ್ ಅಲ್ಲಿ ಇಟ್ಕೊಳ್ತೇನೆ, ಮಾತ್ಮಾತ್ಗೂ ಬ್ಯಾಲೆನ್ಸ್ ಚೆಕ್ ಮಾಡುವುದು ಅಥವಾ ಮಾತ್ಮಾತ್ಗೂ ಹಣದ ಮೇಲೆ ಗಮನ ಇಟ್ಟಿರೋದು, ಹಣ ಹೇಗೆ ಎಂಬುದಾಗಿ, ಇದು ದೇವರು ಇಷ್ಟಪಡುವಂತ ಗುಣ ಅಲ್ಲ. ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇಸ್ರಾಯೇಲರಿಗೆ 2ನೇ ಸಾರಿ ಬೋಧನೆ ಮಾಡುವಾಗ 8ನೇ ಅಧ್ಯಾಯಕ್ಕೆ ಬಂದಾಗ 16-17 ವಚನಗಳಲ್ಲಿ ಆತ ಹೇಳುವಂತದನ್ನ ನೋಡ್ತೇವೆ. ನಮಗೆ ಈ ಸಂಪಾದನೆಯು, ನಮಗೆ ಈ ಸ್ವಾಸ್ಥ್ಯವು ಇದು ನಮ್ಮ ಸ್ವಯಾರ್ಜಿತವಾಗಿಯೋ ಅಥವಾ ನಮ್ಮ ಕಷ್ಟಾರ್ಜಿತವೆಂತಲೋ, ನಮ್ಮ ಸಂಪಾದನೆಯಿಂದಲೇ ಈ ಸೌಭಾಗ್ಯವು ನಮಗುಂಟಾಯಿತು ಎಂಬುದಾಗಿ ನೀವು ಅಂದುಕೊಳ್ಳಬಾರದು. ಇದು ದೈವಾನುಗ್ರಹ ಅಂದುಕೊಳ್ಳಬೇಕು. ಹಾಲು ಅಂಬಲಿಗೆ ಯೋಗ್ಯನಷ್ಟೇ. ನಾವು ಈ ಲೋಕದಲ್ಲಿರುವಾಗ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡುವಂತರಾಗಿದ್ದಾಗ ಕೊಡುವವನು ದೇವರು ತಾನೇ. ಹಾಗಾಗಿ ಇದರ ಮಧ್ಯದಲ್ಲಿ ಆಶೆಯ ಇಂಟರ್ವೆನ್ಷನ್ ಬರಬಾರ್ದು. ಇದರ ಮಧ್ಯದಲ್ಲಿ ಊಹಾಪೋಹಗಳು ಅಥವಾ ಆಶೆಯ ಆಕಾಂಕ್ಷೆಗಳ ಒಂದು ಗಾಳಿ ಗೋಪುರಗಳು ಕಟ್ಟುತ್ತಾ ದುಡಿಯಬಾರದು. ದುಡಿಯುವಾಗ ದೇವರ ವಾಕ್ಯದ ಅನುಸಾರ ಆತನು ಹೇಳಿದ್ದು, ನಮ್ಮ ಕಷ್ಟಾರ್ಜಿತವನ್ನು ದೈವಾನುಗ್ರಹವಾಗಿ ನಮಗೆ ಬಂದಿದೆ ಎಂಬುದಾಗಿ ಅದನ್ನು ಭಾವಿಸ್ಬೇಕು. ಇಲ್ಲದ ಹೋದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾವು ಯೋಜನೆಗಳನ್ನು ಮಾಡಿಕೊಂಡಾಗ ಅದು ಏನಾಗುತ್ತದಂದ್ರೆ ಅಷ್ಟು ಹಣ ಹದ್ದಿನಂತೆ ಹಾರಿ ಹೋಗುತ್ತದಂತೆ ದೇವರ ವಾಕ್ಯ ಹೇಳುತ್ತೆ. ಕರ್ತನಲ್ಲಿ ಪ್ರೇರೆ, ಹಾಗಾದ್ರೆ ನಾವು ದೈವಿಕವಾದಂತ ಮನಸ್ಥಿತಿಯಿಂದ ಆ ಸಂಪಾದನೆಗಾಗಿ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರೇ, ಇದರಲ್ಲಿ ದಾವೀದನು ಹೇಳಿದ ಹಾಗೆ ಸ್ವಲ್ಪ ಹೃದಯದಲ್ಲಿ ನಿರ್ಣಯ ಮಾಡಿಕೊಂಡಿರೋ ಪ್ರಕಾರ ಕರ್ತನೆಗೆ ಕೊಟ್ಟು ಮತ್ತು ಈ ಒಂದು ಜೀವನ ನಡೆಸೋದಕ್ಕೆ ಬಡತನದಲ್ಲಿಯೂ ಕೂಡ ನಾನು ಇರ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ಕೇಳುವಂತರಾಗಿರ್ಬೇಕು. ಆದಾಗ್ಯೂ ಪೌಲನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ ಬಡತನದ ವಿಷಯದಲ್ಲಿ. ಫಿಲಿಪ್ಪಿದವರು ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನು ಒಂದು ಮಾತನ್ನು ಹೇಳ್ತಾನೆ. ಆತನು ಮಹಾ ಅಪೊಸ್ತಲನು, ಈಸ್ ಕಾಲ್ಡ್ ಆಸ್ ದಿ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಮೆಂಟ್. ಫಿಲಿಪ್ ಪತ್ರಕ್ಕೆ 4ನೇ ಅಧ್ಯಾಯ 12ನೇ ವಚನ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯಾಗಿರೋನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳನಾದರೂ ಕೊರತೆಯುಳ್ಳನಾದರೂ ಯಾವ ತರಹದ ಸ್ಥಿತಿಯಲ್ಲಿರುವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಅದರ ಗುಟ್ಟು ನನಗೆ ತಿಳಿದಿದೆ ಅಂದ್ರೆ ಇದು ದೇವರು ನನಗೆ ಅನುಗ್ರಹಿಸುವಂತ ಸ್ಥಿತಿ. ಬಡತನದಲ್ಲಿ ಇದ್ದರೂ ಕೂಡ ನಾನು ಜೀವಿಸನಾಗ್ತೇನೆ, ಸಮೃದ್ಧಿಯುಳ್ಳವನಾಗಿ ಇದ್ದರೂ ಕೂಡ ನಾನು ಕರ್ತನನ್ನು ಸ್ತುತಿಸುತ್ತಾ ಜೀವಿಸ್ತೇನೆ. ಈ ಒಂದು ಸಮಸ್ಥಿತಿ, ಈ ಒಂದು ಸುಸ್ಥಿತಿ, ಈ ಒಂದು ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ನಮ್ಮ ಜೀವಿತದಲ್ಲಿ ಬೇಕಾಗಿದೆ ಪ್ರಿಯರೇ. ಬಡತನ ಅನ್ನುವ ಪದವನ್ನ ಆಧಾರ ಮಾಡಿಕೊಂಡು ಸತ್ಯವೇದದಲ್ಲಿ ನಾವು ಕೆಲವು ಸಂಗತಿಗಳನ್ನು, ಸ್ಮರಣ ಸಭೆಯ ಬಡತನ ದೇವರಿಗೆ ಗೊತ್ತಿದೆ, ದೇವರು ಬಲ್ಲಂತವರು. ಆದರೆ ಆ ಸಭೆಗೆ ದೇವರು ನೀಡಿರುವಂತ ಒಂದು ವಾಗ್ದಾನ ಏನು ಎಂಬುದಾಗಿ ಮುಂದಿನ ಸಂದೇಶದಲ್ಲಿ ಕರ್ತನ ಚಿತ್ತವಿದ್ದರೆ ನಾವು ಧ್ಯಾನಿಸಿ ಸ್ಮರಣ ಸಭೆಯ ಸಂದೇಶವನ್ನ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಕರ್ತನು ಈ ಒಂದು ವಾಕ್ಯವನ್ನು ಆಶೀರ್ವಾದ ಮಾಡಿ